ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನನ್ನ ಹೆಸರು ಗಾಯತ್ರಿ. ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಸ್ವಲ್ಪ ಹಳ್ಳಿಗೆಲ್ಲ ಓಡಾಡಿದ್ನಲ್ಲ, ನಮ್ಮ ತಂಗಿ ಕಂಡಂಗೆ ಹಾವು ಕಚ್ಚಿದೆ ಅಂತ ಹೇಳಿ. ಹಾಗಾಗಿ ಆ ಊರಿನ ನೀರು ಬೇರೆ ಬೇರೆ ಆಗಿತ್ತು. ಹಾಗಾಗಿ ನನಗೆ ಸ್ವಲ್ಪ ಶೀತ ಆಗಿದೆ, ಅದರಿಂದ ಧ್ವನಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಗಣಪತಿ ವಿಸರ್ಜನಾ ವಿಡಿಯೋನ ನಾನು ಹಾಕಿರಲಿಲ್ಲ. 3 ಭಾಗದಲ್ಲಿ ಅದನ್ನ ಭಾಗ ಮಾಡ್ಕೊಂಡಿದ್ದೆ. ತುಂಬಾ ದೊಡ್ಡದಾಗತ್ತೆ ವಿಡಿಯೋ ಅಂತ ಹೇಳಿ. ಮೊದಲನೇ ದಿನ ಗೌರಿ ಹಬ್ಬದ ದಿನ ಗಣಪತಿಗೆ ನಾವು ಯಾವ ರೀತಿ ಮೋದಕ, ಕರ್ಜಿಕಾಯಿ ಮತ್ತೆ ಚಕ್ಲಿಯನ್ನ ಮಾಡ್ಕೊಂಡ್ವಿ, ಹಿಂದಿನ ದಿನ ಹೇಗಿತ್ತು ಪ್ರಿಪರೇಷನ್ ಅಂತ ಹೇಳಿ ತೋರಿಸಿದ್ದೀನಿ. ಹಾಗೆ ಗಣಪತಿ ಹಬ್ಬದ ದಿನ ಗಣಪತಿ ಪೂಜೆ, ಗಣಪತಿಗೆ ಯಾವ ರೀತಿ ಅಡುಗೆ ಮಾಡಿ ನೈವೇದ್ಯ ಮಾಡಿದೆ ಅದನ್ನೆಲ್ಲ ತೋರಿಸಿದ್ದೀನಿ. ಹಾಗೆ ಇವತ್ತು ಅದನ್ನ ವಿಸರ್ಜನೆ ಮಾಡಿ ಇವತ್ತು ಗಣಪತಿ ವಿಡಿಯೋನ ಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಮನೆಗೆ ಎಲ್ಲರೂ ಬಂದಿದ್ರು, ಅಮ್ಮ, ತಂಗಿ, ತುಂಬಾ ಜನ ಮಕ್ಕಳು ಎಲ್ಲರೂ ಬಂದಿದ್ರು ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ. ಎಲ್ಲರೂ ಸೇರಿ ಮತ್ತೊಮ್ಮೆ ಗಣಪತಿಯನ್ನ ಪೂಜೆ ಮಾಡಿ ಸಂಜೆ ಮತ್ತೊಮ್ಮೆ ನೈವೇದ್ಯ ಮಾಡಿದ್ದೆ. ಹಾಗೆ ರಾತ್ರಿ ಕೂಡ ಗಣಪತಿಯನ್ನ ಬಿಡುವ ಸಂದರ್ಭದಲ್ಲೂ ಕೂಡ ಮತ್ತೆ ಹಸಿ ಕಡಲೆಕಾಳನ್ನ ನೆನೆಸಿ ಹಣ್ಣನ್ನ ಇಟ್ಟು ನೈವೇದ್ಯ ಮಾಡಿದೆ. ಹಾಗೆ ಸ್ವಲ್ಪ ಕಡಲೆಕಾಳನ್ನ ಗಂಟು ಕಟ್ಟಿ ಅದನ್ನ ಗಣಪತಿ ಕೈಗೆ ಕಟ್ಟಿ ಕಳಿಸಿದ್ವಿ ಸ್ನೇಹಿತರೆ. ಅಂದ್ರೆ ದಾರಿ ಉದ್ದಕ್ಕೂ ನೀವು ಹೋಗ್ತಿರಲ್ವಾ, ನಿಮಗೆ ಹಶ್ವಾದಾಗ ತಿನ್ರಿ ಅಂತ ಹೇಳಿ. ಅದೊಂದು ಪರಂಪರೆ, ಎಲ್ಲರೂ ಅದನ್ನ ಆಚರಣೆ ಮಾಡೋರು ಮಾಡ್ತಾರೆ ಸ್ನೇಹಿತರೆ. ನಾನು ಕೂಡ ಮಾಡಿದ್ದೀನಿ. ನಂಬಿಕೆಯ ಮೇಲೆ ಈ ಜಗತ್ತು ನಿಂತಿದೆ ಸ್ನೇಹಿತರೆ. ಇನ್ನೂ ಇಲ್ಲಿ ಕೆಟ್ಟದು ಇದೆ, ಒಳ್ಳೆಯದು ಇದೆ, ಆದ್ರೆ ಒಂದು ನಂಬಿಕೆ ಆಧಾರದ ಮೇಲೆ ಈ ಜಗತ್ತು ನಿಂತಿದೆ ಸ್ನೇಹಿತರೆ. ಹಾಗೆ ದಾರಿ ಉದ್ದಕ್ಕೂ ನಾವು ಭಜನೆ ಹಾಡುಗಳನ್ನ ಹೇಳ್ತಾ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದೀವಿ ಸ್ನೇಹಿತರೆ. ಹಾಗೆ ನಮ್ಮ ಮನೆಯಲ್ಲಿ ಗಣಪತಿ 1 ತಿಂಗಳ ಮೇಲಾಗಿತ್ತಲ್ಲ ಬಂದು, ಏನೋ ಒಂಥರ ಗಣಪತಿನ ಕಳಿಸ್ಕೊಡ್ಬೇಕಾದ್ರೆ ಅತೀವ ದುಃಖ ನನ್ನನ್ನು ಆವರಿಸಿತ್ತು. ಹಾಗೆ ನನ್ನ ಮಗ ಕೂಡ ತುಂಬಾ ಅಳ್ತಾ ಇದ್ದ. ಯಾಕಂದ್ರೆ ಅವನು ಪದೇ ಪದೇ ಆ ಗಣಪತಿಗೆ ಎಲ್ಲಾ ವಿಚಾರವನ್ನ ಹೇಳ್ತಾ ಇದ್ದ. ಅಂದ್ರೆ ಮಾತಾಡ್ತಾ ಇರ್ತಿದ್ದ. ಅದ್ರ ಹತ್ರ ಬೆಳಗ್ಗೆ ಎದ್ದೇಳ್ತಿದ್ದ, ಅಮ್ಮ ಏನ್ ನೈವೇದ್ಯ ಮಾಡಿದ್ರು ಅಂತ ಕೇಳ್ತಿದ್ದ. ಹಾಗೆ ಬೆಳಗ್ಗೆ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅದಕ್ಕೆ ಹೋಗ್ತಾ ಇದ್ದ. ಸಂಜೆ ಬರ್ತಿದ್ದ, ಹಾಗೆ ಅಮ್ಮ ಏನ್ ನೈವೇದ್ಯ ಕೊಟ್ಟರು ಮಧ್ಯಾಹ್ನ ಸಂಜೆ ಅಂತ ಹೇಳಿ ಅದನ್ನ ಕೇಳ್ತಿದ್ದ. ಹಾಗೆ ಏನೇನೋ ಶಾಲೆಯಲ್ಲಿ ನಡೆದಿರೋ ವಿಚಾರಗಳನ್ನೆಲ್ಲ ಹೇಳ್ತಿದ್ದ. ತಾನು ಬುಕ್ಕಲ್ಲಿ ಏನಾದರೂ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಬಂದು ಅದನ್ನ ಗಣಪತಿ ಎದುರಿಗಿಟ್ಟು ಅದನ್ನ ಗಣಪತಿ ಎದುರಿಗೆ ತೋರಿಸ್ತಾ ಇದ್ದ, ನೋಡು ನಾನು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಹೇಳಿ. ಒಟ್ಟು ಎಲ್ಲಾ ರೀತಿಯಲ್ಲಿ ಅದ್ರ ಜೊತೆ ಮಾತಾಡ್ತಾ ಇದ್ದಲ್ಲ. ಅವ್ರಿಗೆ ತುಂಬಾ ಬೇಜಾರಾಯಿತು. ಅಂದ್ರೆ 1 ವರ್ಷದಿಂದ 1 ವರ್ಷಕ್ಕೆ ಸ್ವಲ್ಪ ದೊಡ್ಡವರಾಗ್ತಾ ಇದ್ದಾನಲ್ಲ, ಹಾಗಾಗಿ ಏನೋ ಒಂಥರ ಬೇಜಾರಾಗಿ ಅಳಕ್ ಶುರು ಮಾಡಿದ. ಅಳ್ಬೇಡಪ್ಪ, ಮತ್ತೆ ಮುಂದಿನ ವರ್ಷ ಗಣಪತಿ ನಮ್ಮ ಮನೆಗೆ ಬರ್ತಾರೆ. ಇವಾಗ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ತಾ ಇದ್ದಾರೆ. ನೀನೇ ಹಾಗೆ ಅವ್ವ ಮನೆಗೆ ಹೋಗ್ತೀಯ, ಬೆಳಗ್ಗೆ ಮತ್ತೆ ಸಂಜೆ ಆಗೋದಕ್ಕೆ ನಮ್ಮನ್ನು ನೋಡ್ಬೇಕು ಅಂತ ಮನೆಗೆ ಓಡ್ ಬರ್ತೀಯಲ್ಲ. ಹಾಗೆ ನಮ್ಮ ಮನೇಲಿ 1 ತಿಂಗಳ ಕಾಲ ಇದ್ರವರು. ಹಾಗಾಗಿ ಈಗ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ತಾ ಇದ್ದಾರೆ. ಬೇಜಾರಾಗ್ಬೇಡ, ಮುಂದಿನ ವರ್ಷ ಬರ್ತಾರೆ. ಅಲ್ಲಿವರೆಗೂ ಸಣ್ಣ ಗಣಪತಿ ರೂಪದಲ್ಲಿ ನಮ್ಮ ಮನೇಲಿ ಇದ್ದೇ ಇರ್ತಾರೆ. ಯಾವಾಗಲೂ ಅವ್ರು ನಮ್ಮನ್ನ ಬಿಟ್ಟೋಗಲ್ಲ, ನೀನು ಕೂಗ್ದಾಗೆಲ್ಲ ಬರ್ತಾರಪ್ಪ ಅಂತ ಹೇಳಿ ಸಮಾಧಾನ ಮಾಡಿದೆ. ಅವರು ಕೂಡ ಸಮಾಧಾನ ಮಾಡ್ಕೊಂಡ. ಅಷ್ಟೊತ್ತಿಗಾಗಲೇ ತುಂಬಾ ಜನ ಸೇರ್ಬಿಟ್ಟಿದ್ರು ಅಲ್ಲಿ ಗಣಪತಿ ವಿಸರ್ಜನಾ ಜಾಗದಲ್ಲಿ. ಅಂದ್ರೆ ನಾವು ಕೆರೆ ಹತ್ರನೇ ಯಾವಾಗಲೂ ವಿಸರ್ಜನೆ ಮಾಡೋದು ಸ್ನೇಹಿತರೆ. ನಮ್ಮ ಕೆರೆ ಊರೊಳಗೆ ಇದೆ, ತುಂಬಾ ದೂರ ಇಲ್ಲ. ಹಾಗಾಗಿ ಅಲ್ಲೇ ಹೋಗಿ ನಾವು ಯಾವಾಗಲೂ ವಿಸರ್ಜನೆಯನ್ನ ಮಾಡ್ತೀವಿ. ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇತ್ತು ನಮ್ಮ ಊರಲ್ಲಿ. ಹಾಗಾಗಿ ಮಳೆ ಬಿಟ್ಟ ಮೇಲೆ 10 ಗಂಟೆಗೆ ನಾವೆಲ್ಲರೂ ಗಣಪತಿಯನ್ನ ವಿಸರ್ಜನೆ ಮಾಡಲಿಕ್ಕೆ ಅಂತೇಳಿ ಹೊರಟ್ವಿ. ಅಲ್ಲೂ ಹೋಗಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಕೊಂಡು ಮತ್ತೊಂದ್ಸರಿ ನೈವೇದ್ಯ ಮಾಡಿ ಹಣ್ಣು ಕಾಯಿ ಮಾಡಿ ನಂತರ ವಿಸರ್ಜನೆಯನ್ನು ಮಾಡಿದ್ವಿ ಸ್ನೇಹಿತರೆ. ನನ್ನ ಮಗಳು ಕೂಡ ಗಣಪತಿಯ ಒಂದು ಹಾಡು ಹೇಳಿದಾಳೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿ ಪೂದೆ ಮಗೆ ವಿನಾಯಕ, ಫಲದಾಯಕ ನೀನೇ
ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅಡ್ಡಿ ಆತಂಕಗಳಿಲ್ಲದೆ ನಿರ್ವಿಘ್ನವಾಗಿ ಗಣಪತಿಯ ಪೂಜೆಯನ್ನು ಮಾಡಿ ವ್ರತವನ್ನು ಮಾಡಿ ಮುಗಿಸಿದ್ದೀನಿ ಸ್ನೇಹಿತರೆ. ಹಾಗೆ ವಿಸರ್ಜನೆ ಕೂಡ ಚೆನ್ನಾಗಾಯಿತು. ಅಷ್ಟೊತ್ತಿಗಾಗಲೇ ತುಂಬ ಜನನೂ ಸೇರ್ತಾ ಇದ್ರು, ಮತ್ತು ಒಬ್ಬೊಬ್ಬರೇ ಬರ್ತಾ ಇದ್ರಲ್ವಾ. ನಾವೇ ತುಂಬ ಹೊತ್ತಲ್ಲಿ ಜಾಗ ತೊಗೊಂಡ್ಬಿಟ್ರೆ ಪಾಪ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅಂತೇಳಿ ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಮೇಲೆ ಬಂದ್ವಿ. ಹಾಗೆ ಅಲ್ಲಿ ತುಂಬ ಅಂದರೆ ತುಂಬ ಗಣಪತಿ ದರ್ಶನ ಆಯಿತು. ಒಂದು 200 ಗಣಪತಿ ದರ್ಶನ ಮಾಡಿಬಿಟ್ರೆ ಏನೋ, ಅಷ್ಟು ಚಿಕ್ಕ ಗಣಪತಿಗಳು ತಂದು ಬಿಡ್ತಾನೆ ಇದ್ರು. ಅಂದರೆ ಒಂದೇ ದಿನಕ್ಕೆ ತುಂಬ ಜನ ಗಣಪತಿ ವಿಸರ್ಜನೆ ಮಾಡೋರು ಇಟ್ಕೊಂಡಿರ್ತಾರಲ್ಲ ಪದ್ಧತಿ. ಹಾಗಾಗಿ ತುಂಬ ಜನ ಅವತ್ತಿನ ದಿನನೇ ವಿಸರ್ಜನೆ ಮಾಡಿದ್ರು. ಹಾಗೆ ನಮ್ಮ ಊರಲ್ಲಿ ಇಟ್ಟಿರೋ ಕೆಲವು ಗಣಪತಿಗಳು ಕೂಡ ವಿಸರ್ಜನೆಗೆ ಅಲ್ಲಿಗೆ ಬರ್ತಾ ಇದ್ವು. ಹಾಗಾಗಿ ಟೈಮ್ ಬೇರೆ ಆಗಿತ್ತು, 11 ಗಂಟೆ ಆಗ್ತಾ ಬಂತು. ಹಾಗಾಗಿ ನಾವು ಅಲ್ಲಿಂದ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೂ ಕೂಡ ಒಂದು ದೊಡ್ಡ ಗಣಪತಿ ಇಡ್ತಾರೆ, ಆ ಗಣಪತಿ ದರ್ಶನ ಮಾಡ್ಕೊಂಡು ಅಲ್ಲೊಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹಾಗೆ ಆರಾಮಾಗಿ ನಡ್ಕೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾನು ನನ್ನ ವಿಡಿಯೋಗಳನ್ನ ಹೊಸದಾಗಿ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ನಿಮಗೆ ಯಾವ ರೀತಿ ಮಾಹಿತಿ ಬೇಕು, ಯಾವ ರೀತಿ ನಾನೇನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ನೀವು ಹೇಳ್ರಿ, ನಾನು ಆ ರೀತಿ ಬದಲಾವಣೆ ಮಾಡ್ಕೊಳ್ತೀನಿ. ಯಾಕಂದ್ರೆ ಯಾರು ಕೂಡ ಹುಟ್ಟದೇನೆ ಎಲ್ಲದನ್ನ ಕಲ್ತು ಬಂದಿರಲ್ಲ ಅಲ್ವಾ. ಹಾಗಾಗಿ ನನಗನ್ಸುತ್ತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಸ್ನೇಹಿತರೆ.